ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಬೆಳಿಗ್ಗೆ 6:30ರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗ ಇನ್ನೂ ಸ್ವಲ್ಪ ಬೆಳಕಾಗತೈತಿ. ನಾನು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಂತ ಮಾಡೀವಿ. ಹೊರಗಡೆ ಅಂತಂದರೆ ಇಲ್ಲೇ ಧಾರವಾಡ ನಿಯರ್ ಇರೋ ಕಿತ್ತೂರು ಮತ್ತು ಸಂಗೊಳ್ಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಐತಿ. ನಮ್ಮ ಧಾರವಾಡದಿಂದ ಕಿತ್ತೂರು ಇರೋದು 32 ಕಿಲೋಮೀಟ್ರ್. ಕಿತ್ತೂರಿಂದ ಸಂಗೊಳ್ಳಿ ಇರೋದು 15 ಕಿಲೋಮೀಟ್ರ್. ನಾವೀಗ ಕಿತ್ತೂರಿಗೆ ಎಂಟರ್ ಆಗತ್ತೀವಿ. ಸೊ ನೋಡ್ಬೋದು ಈಗ ನೀವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ಕಿತ್ತೂರಿಂದ ಇನ್ನು 15 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ನಮ್ಮ ಲೊಕೇಶನ್ ನಾವು ರೀಚ್ ಆಗ್ತೀವಿ. ಸಂಗೊಳ್ಳಿಗೆ ಹೊಂಟಿದ ಕಾರಣ ಇಷ್ಟ. ಸಂಗೊಳ್ಳಿ ಒಳಗೆ ರಾಯಣ್ಣನ ಶೌರ್ಯ ಭೂಮಿ ಅಂತೇಳಿ ರಾಯಣ್ಣನ ಎಲ್ಲ ಜೀವನ ಚರಿತ್ರೆಗಳನ್ನು ಮೂರ್ತಿಗಳನ್ನಾಗಿ ಮಾಡಿ ಇಟ್ಟಿದ್ದಾರೆ. ಈ ಮೂರ್ತಿಗಳು ನೋಡಿದ ತಕ್ಷಣ ರಾಯಣ್ಣ ಹಿಂಗೂ ಇದ್ದ, ಈ ರೀತಿಯಾಗಿ ಬದುಕಿದ್ದ, ಈ ರೀತಿಯಾಗಿ ಹೋರಾಟ ಮಾಡಿದ್ದ ಅನ್ನೋದು ನಮಗೆ ಮೂರ್ತಿಗಳು ನೋಡಿದ ತಕ್ಷಣ ಗೊತ್ತಾಗ್ತೈತಿ. ಮೂರ್ತಿಗಳನ್ನಷ್ಟೇ ಅಲ್ಲ, ಮೂರ್ತಿಗಳ ಮುಂದೆ ಈ ಒಂದು ಸನ್ನಿವೇಶ ನಡೆದಂತಹ ಯಾವ ಟೈಮ್ದಾಗ ಯಾವ ಸನ್ನಿವೇಶ ನಡೆದಿತ್ತು ಅನ್ನೋದನ್ನು ಸಹ ಅವರು ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ನಮಗೆ ಗೊತ್ತಿಲ್ಲದನ್ನು ನಾವು ತಿಳ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಾವು ಕೊಡಲ್ಲ, ನಮ್ಮ ಮಕ್ಳಿಗೂ ಗೊತ್ತಾಗಲಿ ಅನ್ನೋ ಸಂಬಂಧ ನಾವು ಮಕ್ಕಳನ್ನೂ ಕರ್ಕೊಂಡು ಹೊಂಟೇವಿ. ಈ ಮೂರ್ತಿಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ದೊಡ್ಡವ್ರಿಗೆ 100 ರೂಪಾಯಿ ಐತಿ. ಆಮೇಲೆ ಸಣ್ಣ ಮಕ್ಕಳಿಗೆ 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ಐತಿ. ಇಲ್ಲಿ ಮಕ್ಕಳಿಗೆ ಐಸ್ ಕ್ರೀಮು ಮತ್ತು ಜ್ಯೂಸು ಬಿಟ್ಟರೆ ಊಟದ್ದಂತೂ ಏನೂ ಸಿಗಂಗಿಲ್ಲ. ಮನೆಯಿಂದನೇ ಕಟ್ಕೊಂಡು ಬರಬೇಕು. ಎಲ್ಲರೂ ಮನೆಯಿಂದ ಕಟ್ಕೊಂಡು ಬಂದು ಅಲ್ಲೇ ಪಾರ್ಕ್ ಒಳಗೆ ಕೂತ್ಕೊಂಡು ಊಟನ ಮಾಡ್ತಿರ್ತಾರೆ. ಸೊ ನಾವು ಹಂಗೆ ಮಾಡ್ಕೊಂಡು ಬಂದಿದ್ದೀವಿ. ಇವೆಲ್ಲ ಸ್ಟ್ಯಾಚ್ಯೂಸ್ಗಳು, ಆದರೆ ನೋಡಿದ ತಕ್ಷಣ ಸ್ಟ್ಯಾಚ್ಯೂಗಳು ಅನ್ಸಂಗಿಲ್ಲ. ಯಾಕಂದ್ರೆ ರಿಯಲ್ಲಾಗಿ ಮನುಷ್ಯರ ನಿಂತಿದ್ದಾರೆ ಅಂತ ಅನಿಸೋ ಥರನ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಒಂದು ಸನ್ನಿವೇಶ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಖಡ್ಗವನ್ನು ಕೊಡಾಕತ್ತಿದ್ದು. ಇದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಅಂತ. ಇದು ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಮೊದಲ ಯುದ್ಧ. ಇದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಎಷ್ಟು ಚಂದ ತೋರಿಸಿದ್ದಾರೆ ನೋಡ್ರಿ ಇದನ್ನು. ರಾಯಣ್ಣನ ಹಿಡಿಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟು ಬ್ರಿಟಿಷರು ಡೋರಿ ಹಳ್ಳದೊಳಗೆ ಅವನ ಸ್ನಾನ ಮಾಡೋ ಹೊತ್ತಿಗೆ ಅವನ್ನ ಬಂಧಿಸಿ ಅವನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಟೈಮ್ದೊಳಗೆ ಊರೊಳಗಿದ್ದ ಕುಲಕರ್ಣಿ ಅನ್ನವ ಸಂಗೊಳ್ಳಿ ರಾಯಣ್ಣನ ತಾಯಿಗೆ ಅಪಮಾನ ಮಾಡಿರ್ತಾನೆ. ಇದನ್ನು ತಿಳಿದ ರಾಯಣ್ಣ ಜೈಲಿನಿಂದ ಪರಾರಿಯಾಗಿ ಬಂದು ಸೀದಾ ಕುಲಕರ್ಣಿ ಮನೆಗೆ ಬಂದು ಕುಲಕರ್ಣಿಗೆ ಏನು ಮಾಡಿರ್ತಾನೆ, ಧಮಕಿ ಹಾಕಿರ್ತಾನೆ. ಆ ಒಂದು ಸನ್ನಿವೇಶವನ್ನು ಕೂಡ ಎಷ್ಟು ನೀಟಾಗಿ ಇದು ಮಾಡಿರ್ತಾರೆ. ಕುಲಕರ್ಣಿಯವರ ಹೆಂಡತಿ ಕೈ ಮುಗಿದು ಕೇಳ್ಕೊಳ್ಳೋದು, ಆಮೇಲೆ ಅವ್ರ ಮಕ್ಕಳು ಹೆದರಿ ಮೇಲ್ಗಡೆ ಕಟ್ಟಿ ಮೇಲೆ ನಿಂತು ಅಳುವುದು, ಭಾರಿ ಚಂದ ತೋರಿಸಿದ್ದಾರೆ ಅವನ್ನೆಲ್ಲನೂ. ಇದು ನೋಡಿದ ತಕ್ಷಣ ಗೊತ್ತಾಗ್ತೈತಿ, ಓ ಹಿಂಗೂ ಆಗಿತ್ತಾ ಕತೆ ಅನ್ನೋದು. ಇಲ್ಲೇ ಲಾಸ್ಟಿಗೆ ನೋಡ್ಬೋದು ರಾಯಣ್ಣನ ಬಂಧಿಸಿ ರಾಯಣ್ಣಗೆ ಗಲ್ಲು ಶಿಕ್ಷೆ ಕೊಡ್ಬೇಕಂತೇಳಿ ಎಲ್ಲರೂ ಒಂದು ಸಭೆಯನ್ನು ಮಾಡಿರ್ತಾರೆ. ಆ ಟೈಮ್ದಾಗ ಎಷ್ಟು ಜನ ನಿಂತುಕೊಂಡು ರಾಯನಿಗೋಸ್ಕರನ ಹಂಬಲಿಸಿದ್ರು ಅನ್ನೋದನ್ನು ನಾವು ನೋಡ್ಬೋದು. ನೋಡ್ರಿ ನಾವು ಇಲ್ಲಿ ಊಟ ಮಾಡಕ್ ಕುಂತೀವ್ರಿ, ನೀವು ಬರ್ತಿದ್ರೆ ಬರ್ರಿ. ಸಂಗೊಳ್ಳಿ
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸಾತೀನಿ. ಥ್ಯಾಂಕ್ ಯು ಸೋ ಮಚ್.